ನಾವೆಲ್ಲ ಬಹಳ ಇತ್ತೀಚೆಗೆ ಗಮನಿಸ್ತಾ ಬರ್ತಿದ್ದೀವಿ. ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇರ್ತಕ್ಕಂಥವ್ರೆ ಒಗ್ಗಟ್ಟಾಗ್ತಾ ಇಲ್ಲ ಅನ್ನುವಂಥದ್ದು ನೀವು ಕಾಣ್ತಿದ್ದೀರಿ. 3 ಬಂದರೆ 2 ಬರಲ್ಲ, 2 ಬಂದರೆ 3 ಬರಲ್ಲ, 4 ಬರಲ್ಲ, 5 ಬರಲ್ಲ, 6 ಬರಲ್ಲ. ಏನಪ್ಪ ಇದು? ನೀವು ಹೆಂಗೆ ಸಮಾಜಕ್ಕೆ ಸಮಾನತೆಯನ್ನು ಹೇಳ್ತೀರಿ? ಸಮಾಜಕ್ಕೆ ಸಂಘಟನೆ ಬಗ್ಗೆ ಹೇಗೆ ನೀವು ಅರಿವನ್ನು ಮೂಡಿಸ್ತೀರಿ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದಿದ್ದಾವೆ. ಆ ನಿಟ್ಟಿನಲ್ಲಿ ಸಮಾಜ ಬಾಂಧವರಿಗೆ ನಾವು ಕೊಡುವಂಥ ಕರೆ ಏನಪ್ಪ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಯಾವುದು ಇತಿಹಾಸ ಮತ್ತು ಪುರಾಣ, ಯಾವುದು ಕಲ್ಪನೆ ಮತ್ತು ಅವಾಸ್ತವಿಕತೆ, ಇವೆರಡನ್ನು ಅರ್ಥ ಮಾಡಿಕೊಂಡು ಇತಿಹಾಸ ಮತ್ತು ಪುರಾಣಗಳಿಂದ ಮಾನ್ಯವಾಗಿರ್ತಕ್ಕಂಥ ಮಹಾನುಭಾವರನ್ನು ನಮ್ಮ ಧರ್ಮಗುರುಗಳು ಅಂತೇಳಿ ಒಪ್ಪಿಕೊಂಡು ಮುಂದುವರಿತಾ ಇರ್ತಕ್ಕಂಥ ಒಂದು ಸಂಗತಿ ನೀವೆಲ್ಲರೂ ಅರ್ಥ ಮಾಡಿಕೊಂಡು ಹೋದ್ರಿ ಅಂತಂದರೆ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಇತಿಹಾಸ ಇದೆ ಮತ್ತು ಭವಿಷ್ಯ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಇತಿಹಾಸವೂ ಅಲ್ಲ, ಪುರಾಣವೂ ಅಲ್ಲ, ಕೇವಲ ಕಾಲ್ಪನಿಕತೆಯನ್ನು ಮುಂದಿಟ್ಕೊಂಡು ನಾವು ಬಹಳ ದೊಡ್ಡವರು ಹೋಗ್ಬೇಕಂತ ಹೋದ್ವಿ ಅಂತಂದರೆ ಖಂಡಿತವಾಗಿ ಸಮಾಜಕ್ಕೆ ಕಿಂಚಿತ್ತೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನೊಳಗೆ ಸಮಾಜದ ಭವಿಷ್ಯದ ದೃಷ್ಟಿಯಿಂದ ಬಸವಣ್ಣನವರನ್ನ, ಬಸವಾದಿ ಶರಣರನ್ನು ನಾವು ಮುಂದಿಟ್ಟುಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ದೊಡ್ಡ ಬೆಲೆ ಇದೆ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ.